ಜನರಲ್ಲಿ ಧೂಳು ಏನಾಗಿದೆ ಭಾವನೆ ಏನಾಗಿದೆ ನಿಮ್ಮ 80% ಲ್ಯಾಂಡ್ ಅದ ಈ ಪ್ರಮಾಣದಾಗ ನಮ್ಮ ಭಾಗದ ಜನರು ಇದೇ ಒಂದು ಕಮರ್ಷಿಯಲ್ ಪ್ರಾಬ್ಲಮ್. ಇರಿಗೇಟೆಡ್ ಏರಿಯಾದಾಗ ಕಬ್ಬು, ಬಾಳೆ, ನಿಂಬೆ, ದ್ರಾಕ್ಷಿ ಬೇರೆ ಬೇರೆ ಏನೋ ಬೆಳೀತಾರೆ. ಇದು ಈ ಬೆಳೆ ಹಾನಿ ಆಗೋದ್ರಿಂದ ಇಡೀ ರೈತ ಸಮೂಹ ಏನಲ್ಲ ಈ ಬೆಳೆದ್ರೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಒಳಗೊಂಡು. ಸೊ ಇವು ಏನಾಗ್ಬಿಟ್ಟದ ಇದು ಮೇನ್ ಪ್ರಾಬ್ಲಮ್ ಐತಲ್ಲಪ್ಪ. ಲಾಸ್ಟ್ ಟೈಮ್ ಡ್ರಾಟ್ದಿಂದ ರೈತರು ಈ ವರ್ಷ ಇಷ್ಟು ಮಳೆಯಾಗಿ ಆ ಗಿಡಗಳ ಬೆಳವಣಿಗೆ ನೋಡಿದ್ರೆ ಈ ವರ್ಷ ಅವ್ರು ಸಾಲ ಪಾಲ ಮುಗ್ದ ತಿಳ್ಕೊಂಡಿದ್ರು ಅವ್ರು ಮತ್ತು ಅವ್ರಿಗೆ ಇದೇ ಸೇಮ್ ಪ್ರಾಬ್ಲಮ್ ಆಯ್ತಲ್ಲ ಅನ್ನೋದು ನನಗೆ ಅದು ಒಂದು ಆತಂಕ. ಇದನ್ನು ಈ ರೈತರಿಗೆ ಯಾರು ಸಹಾಯ ಮಾಡೋದು? ನಾವು ಯಾರು ಸ್ವಲ್ಪ ಪರಿಹಾರ ಕೊಟ್ಟರೆ ಆಗೋದೇ ನನಗೆ ಇದ್ರಾಗ. ಇಲ್ಲೇ ನಾವು ಹಿಂದಕ್ಕೆ ಆನೆಕಲ್ಲು ಮಳೆ ಆದಾಗ ಪರಿಹಾರ ಕೊಟ್ಟಿದ್ದೀವಿ. ಎಷ್ಟು ಇಡೀ ಸ್ಟೇಟ್ದಂತಂದು ಇಲ್ಲಿ ಇಡೀ ಸ್ಟೇಟ್ದು ಬೇರೆ ನಮ್ಮಲ್ಲಿ ತಂದು ಕೊಟ್ಟಿವಿ ನಾವು. ನನಗೆ ಅಲ್ಟಿಮೇಟ್ ಫಾರ್ಮರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನನಗೇನು ಈ ದೊಡ್ಡ ಪ್ರಮಾಣದ ಇಷ್ಟು ಹಾನಿ ಆಗಿದೆ, ಇದ್ರ ಬಗ್ಗೆ ನಾವು ಕನ್ಸರ್ನ್ ತೋರಿಸಿ ಆ ರೈತರಿಗೆ ಸಹಾಯ ಕೊಡಬೇಕಾಗ್ತದೆ. ರೈತರಿಗೆ ಬೇರೆದೊಂದು ಆಧಾರ ಆಗ್ತದೆ. ಇಂಥ ಸಿಚುವೇಶನ್ದಾಗ ಅವ್ರಿಗೆ ಸಹಾಯ ಆಗ್ತದೆ. ಇದು ರೈತರು ಸೋಯಿಂಗ್ ಮಾಡಿ ಸಾಲ ಮಾಡಿ ಗೊಬ್ಬರ ಬೀಜ ಬಿತ್ತಿ ಅವ್ರಿಗೆ ಬೆಳೆ ಬರಲಿಲ್ಲ ಅಂದರೆ ಅವ್ರ ಪಾಪ ಅವ್ರ ಜೀವನ. ಆಮೇಲೆ ನಾನು ಎಲ್ಲೋ 10-20-30% ಇದ್ರೆ ನಾ ಕನ್ಸರ್ನ್ ತೋರಿಸಿಲ್ಲ. 80% ಆ ವರ್ಗಕ್ಕೆ ನಾವು ಕನ್ಸರ್ನ್ ತೋರಿಸಲಿಲ್ಲ ಅಂದರೆ ಎಲ್ಲೋ ಒಂದು ಸ್ವಲ್ಪ ಕೊಬ್ಬರಿದು ಏನಾರ ಇಶ್ಯೂ ಮಾಡ್ತಾರೆ, ಅಡಿಕೆದು ಏನಾರ ಇಶ್ಯೂ ಮಾಡ್ತಾರೆ. ಈ ನಮ್ಮ ಭಾಗದ ಧ್ವನಿನೇ ಕೂಗೋಗ್ಯದ. ನಮ್ಮದು 80% ಈ ಪ್ರಮಾಣದ ರೈತ ವರ್ಗದ ಪರವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂದರೆ ಎಲ್ಲಿ ಹೋಗೋದು? ನಮ್ಮ ಈಗ ನಿನ್ನೆ ಆಲ್ಮಟ್ಟಿ ಇಶ್ಯೂ 524 ಆಗಲಾರ್ದಾಗ ಮಾಡಿ 522 ಕೊಟ್ಟರಂದ್ರೆ ಈ ಅವಿಭಾಜ್ಯ ಜಿಲ್ಲೆಗೆ, ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆಗೆ 85 TMC ನೀರು ಕೊಡುವಂಥ ಸಂದರ್ಭದಾಗ ಈ ತಾರತಮ್ಯ ಮಾಡಿದ್ರೆ ನಾವು ಬದುಕೋದಿಲ್ಲ. ಏನು ನಮ್ಮ ಸರ್ಕಾರದ ಏನು ಟಾರ್ಗೆಟ್ ಮಾಡ್ಕೊಡೋದು ಅದನ್ನೇ? ಇವೆಲ್ಲ ಕಡೆ ಇರಿಗೇಟೆಡ್ ಏರಿಯಾಕ್ಕೆ ನಾನ್ ಇರಿಗೇಟೆಡ್ ಏರಿಯಾದಾಗ ಹೋದ್ರೆ ಗೊತ್ತಾಗ್ತದಿಲ್ಲ. ಈ ಕ್ರಾಪ್ ಏನದಲ್ಲ ಇದು ಟೋಟಲಿ ಒಣ ಬೇಸಾಯ ಕ್ರಾಪ್ ಇದೆ. ಇತ್ತೀಚೆಗೆ ನೀರು ಅದ ಅಂತೇಳಿ ನೀರು ಬಿಟ್ಕೊಳಕ್ಕೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ಅದು ಬೇರೆ. ಬಟ್ ಉಳಿದವರು ಎಲ್ಲಿ ಪಾಪ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೀವು ಅವ್ರು ಕೂಡಿ ನಮ್ಮ ರೈತರ ಸಹಾಯ ಮಾಡಿ ಇಡೀ ಬಿಜಾಪುರ, ಬಾಗಲಕೋಟೆ ಇದೇನು ನಿಮ್ಮ ನಾಳೆ ಒಬ್ಬರದೇನಾಗಲ್ಲ. ಬಾಗಲಕೋಟು ಬರಬೇಕಾಗ್ತದೆ, ಗುಲ್ಬರ್ಗ ಈ ಒಂದು ಗುಲ್ಬರ್ಗ ಕೂಡ ಸೇಡಮ್ಮ ಆಳಂದ ಬ್ಯಾಪಡ್ಕೊಂಡು ಮಾತಾಡಿದ್ದೀನಿ. ಸೊ ನಾ ಇದು ಮೀಟಿಂಗ್ ಕರೆದಿದ್ದ ಮೊದಲೇ ಎಷ್ಟು ಬಿಡಬೇಕು ಹೋಗೋದು ಎಲ್ಲ ಕಡೆ ತೊಗೊಂಡು ಈ ಪ್ರಾಬ್ಲಮ್ ಥ್ರೂಔಟ್ ಎಲ್ಲ ಕಡೆ ಅದು ನಾಟ್ ಓನ್ಲಿ ನಾವು ಬಿಜಾಪುರ ನಾರ್ತ್ ಕರ್ನಾಟಕದ. ಸೊ ನೀವು ಆ ವಾತಾವರಣ ಸೃಷ್ಟಿ ಮಾಡಿ. ಇವಾಗ ಕೆಂಪಿ ಸೌತ್ ಇಲ್ಲಿ ಹೆಂಗೆ ಮಾಡ್ತಾರೆ ನಿಮ್ಮಲ್ಲಿ? ಬೆಂಕಿ ಹಚ್ಚದಾಗ ಮಾಡ್ತಾರೆ. ಏನಾದ್ರು ಒಂದು ಸ್ವಲ್ಪ ಆಗೋದ್ರಾಗೆ ನಮಗೆ ಬೇಕಾದ್ರೆ ಬುಲ್ಡೋಜರ್ ಆಗಿದ್ರು ನಾವು ಏನೋ ಅನ್ನಂಗಿಲ್ಲ. ನಮ್ಮ ರೈತರಲ್ಲಿ ಆ ಧ್ವನಿ ಇಲ್ಲ, ಅಗ್ರೆಸಿವ್ನೆಸ್ ಇಲ್ಲ. ನಾವು ಸಹನೆ ಮಾಡ್ಕೊಂಡು ಬದುಕಿದ್ದೀವಿ. ಅದಕ್ಕೆ ನಮ್ಮ ಸಹಾಯಕ್ಕೆ ಬರೋವಾಗ ನಿಮ್ಮೆಲ್ಲ ಇಲಾಖೆ